ಮೈಸೂರು ದಸರಾ ಆಹಾರ ಮೇಳ 2024 ಅಲ್ಲಿ ನಮ್ಮ ಸ್ಟಾಲ್ ಕೂಡ ಇದೆ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈವ್ನಿಂಗ್ ಇಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬೆಳಗ್ಗೆ ಅಮ್ಮನ ಮನೆಗೆ ಬಂದೆ. ಸೊ ಸ್ವಲ್ಪ ಹೀಗೆ ಹೊರಗಡೆ ಬಂದಿದ್ವಿ ವಾಕ್ ಮಾಡ್ಕೋತಾ. ಪಾಪನು ಅವಳ ಸೈಕಲಲ್ಲಿ ಕರ್ಕೊಂಡು ಇಲ್ಲೇ ಪಾರ್ಕ್ ಹತ್ರ ಸುಮ್ಮನೆ ಸುತ್ತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಸೊ ತುಂಬ ದಿನ ಆಯಿತು ವ್ಲಾಗ್ ಮಾಡ್ದಲೆ. ಸೊ ಅದಕ್ಕೆ ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ವ್ಲಾಗ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅಲ್ಲಿ ನಮ್ಮಮ್ಮ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವಳನ್ನ ಇದ್ದಾಳೆ, ತೋರಿಸ್ತೀನಿ. ನಾಯಿ ಹತ್ರ ಹೋಗ್ಬಿಟ್ಟಳು. ಚಿನ್ನಮ್ಮ ಬೋಬು, ಚಿನ್ನಮ್ಮ ಬೋಬು, ಹೇಳು ಬೋಬು. ಕೂತ್ಕೊಳ್ಳೆ. ಅಮ್ಮರ ಮನೆ ಹತ್ರನೇ ಇದೆ ಪಾರ್ಕು. ಅಮ್ಮ ಡೈಲಿ ಬರ್ತಾರೆ ವಾಕಿಂಗ್ ಮಾಡಕ್ಕೆ. ಅವಳಿಲ್ಲಿ ಪಾರ್ಕ್ ಒಳಗ್ ಬಂದ ತಕ್ಷಣ ಸೈಕಲ್ ಬಿಟ್ಬಿಟ್ಟು ಓಡ್ತಾ ಇದ್ದಾಳೆ ಅಲ್ಲಿ ಆಟ ಆಡೋದಿದೆ ಅಂತ. ಬಟ್ ಅಲ್ಲಿ ಚಿಕ್ಕ ಮಕ್ಳು ಆಟ ಆಡೋದೇನಿಲ್ಲ, ಈ ಜಿಮ್ ಎಕ್ವಿಪ್ಮೆಂಟ್ಸ್ ಗಳು ಮಾತ್ರ ಇದೆ. ಚೆನ್ನಾಗಿದೆ ವಾಕಿಂಗ್ ಮಾಡಕ್ಕೆಲ್ಲ. ಇಲ್ಲೇ ಪಕ್ಕದಲ್ಲಿ ಶೋಭಾ ಇರೋದು. ನೀನ್ ಆಟ ಆಡೋದಲ್ಲ ಬಂಗಾರ ಅದು. ಹೋ ಏಯ್ ಬಿದ್ದಳು. ನೀನ್ ಆಟ ಆಡೋದಲ್ಲ ಅದು. ಸರಿ, ನಾನು ಕುತ್ಕೊಂತೀನಿ ಹಿಂಗೆ. ಇಲ್ಲ ನಮ್ಗಾಗಲ್ಲಪ್ಪ ಇದೆಲ್ಲ. ಇದೇನು ಸೈಕಲ್ ಆಗಲ್ಲ ಅದು. ಇದು ಹೋಗ್ಬಿಡತ್ತಲ್ವಾ. ಬರೀ ಕಡೆ ಚೆನ್ನಾಗಿದಾವೆ ಇವೆಲ್ಲ ಆಡಕ್ಕೆ. ಬೇಡ ಆಟ ಆಡೋದಲ್ಲಪ್ಪ. ಇವತ್ತು ನಿಮಿಷ ಗಂಡು ಮಕ್ಳು ಆಡ್ತಾರೆ. ಅಲ್ಲ ಹಚ್ಬೇಕಾ? ಏ ಬಿಡಪ್ಪ, ನಿಮ್ಗೆ ಆಗ್ತೈತಿ ಆದ್ರೆ ಮಾಡು. ನೀನ್ ಮಾಡ ಅವಳ ತರ್ಸಕ್ಕೆ ಮಮ್ಮಿ. ಹೆಂಗಪ್ಪ ಹೆಂಗ್ ಮಾಡುತ್ತಿದ್ದಮ್ಮ? ಕೂತ್ಕೋತೀಯಾ? ನೀನ್ ಆಟ ಆಡೋದಲ್ಲ ಬಂಗಾರಿ. ಸಾಕಿಳಿ. ಏ ಇಳಿಯಲ್ಲಂತೆ. ಬಾ ಹೋಗೋಣ ಬಾ ಮನೆಗ್. ಸಾಕು ಬಿಡಿ ಇರ್ಲಿ, ಬಿಡಿ ಇರ್ಲಿ ಅನುಷ. ಬಾಯ್, ನಾವ್ ಹೋಗ್ತೀವಿ. ನಾನು ಅಜ್ಜಿ ಹೋಗ್ತೀವಿ. ಸೊಳ್ಳೆ ಇದಾವೆ.
ಮನೆಗೆ ಹೋಗ್ಬೇಕಾದ್ರೆ ಕೆಲವೊಂದು ಸ್ನ್ಯಾಕ್ಸ್, ಗ್ರೋಸರಿ, ಆಮೇಲೆ ತರಕಾರಿ, ಹಣ್ಣೆಲ್ಲ ಬೇಕಿತ್ತು. ಹಾಗಾಗಿ ಇಲ್ಲೇ ಮನೆ ಹತ್ರ ಇರುವಂತಹ ಸೂಪರ್ ಮಾರ್ಕೆಟಿಗೆ ಬಂದಿದ್ವಿ. ಇಲ್ಲಂತೂ ಎಲ್ಲ ಸಿಗುತ್ತೆ A to Z. ಹಾಗಾಗಿ ಹೆಂಗೂ ಮತ್ತೆ ಮನೆಗೆ ಹೋಗಿ ಮತ್ತೆ ಏನು ವಾಪಸ್ ಬರೋದು ಅಂತ ಹೇಳ್ಬಿಟ್ಟು ಇಲ್ಲೇ ಬಂದು ನಮ್ಗೆ ಏನೇನು ಬೇಕೆಲ್ಲನೂ ಕೂಡ ತಗೊಂಡ್ಬಿಟ್ಟು ಸೊ ಮನೆಗೆ ರಿಟರ್ನ್ ಆದ್ವಿ. ಫಸ್ಟ್ ಎಲ್ಲ ಏನೂ ಇರಲಿಲ್ಲ ಹೊರಗಡೆ, ಈ ಸೂಪರ್ ಮಾರ್ಕೆಟ್ ಹೊರಗಡೆ. ಈಗ ಹೊರಗಡೆನೂ ಕೂಡ ಏನೇನೋ ಚಿಕ್ಕದು ಸ್ನ್ಯಾಕ್ಸ್, ಫುಡ್ ಸ್ಟಾಲ್ಸ್ಗಳನ್ನೂ ಕೂಡ ಹಾಕಿದ್ದಾರೆ. ಸೊ ಅದನ್ನು ಕೂಡ ಇವತ್ತು ಟ್ರೈ ಮಾಡೋಣ ಅಂತ ಅನ್ಕೊಂಡ್ವಿ. ಸೊ ಪಕ್ಕದಲ್ಲೇ ಮೊಬೈಲ್ ಶಾಪ್ ಕೂಡ ಇತ್ತು, ರೀಸೆಂಟಾಗಿ ಓಪನ್ ಆಗಿತ್ತು. ನಮ್ಮ ಅಮ್ಮಂದು ಸ್ವಲ್ಪ ಮೊಬೈಲ್ದೇನೋ ಪ್ರಾಬ್ಲಮ್ ಇತ್ತು, ಅದನ್ನು ಕೂಡ ಎಲ್ಲ ರೆಡಿ ಮಾಡಿಸ್ಕೊಂಡು ಸೊ ಸ್ವಲ್ಪ ಏನಾದ್ರು ತಿನ್ನೋಣ ಅಂತ ಹೇಳ್ಬಿಟ್ಟು ಮೊಮೋಸು, ರೋಲ್ಸು ಎಲ್ಲನೂ ಕೂಡ ತಗೊಂಡು ಮನೆಗೆ ಹೋದ್ವಿ. ಸೊ ನನ್ನ ತಮ್ಮ ಇದ್ದಿದ್ರೆ ಇನ್ನೂ ಜಾಸ್ತಿ ತಿನ್ಬೋದಿತ್ತು. ಸೊ ಅಮ್ಮ ಈ ತರ ಹೊರಗಡೆ ಐಟಮ್ ಎಲ್ಲ ತಿನ್ನೋದು ತುಂಬಾ ಕಮ್ಮಿ. ಏನೋ ಫೋರ್ಸ್ ಮಾಡಿದ್ರೆ ಒಂಚೂರು ಮುಡ್ತಾರೆ, ಬಿಟ್ರೆ ಅವರಷ್ಟು ಇಷ್ಟಪಡಲ್ಲ. ಬಟ್ ನನಗೆ ನನ್ನ ತಮ್ಮನಿಗೆ ಎಲ್ಲ ತುಂಬಾ ಇಷ್ಟ ಹೊರಗಡೆ ಫುಡ್ ಅಂದ್ರೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ನೆನ್ನೆ ನಾನು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ, ಮತ್ತೆ ಇವತ್ತು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಟೈಮ್ ಬಂದು 9:30 ಆಗಿದೆ. ಸ್ನಾನ, ಪೂಜೆ ಎಲ್ಲ ಆಯ್ತು. ಈಗ ತಿಂಡಿ ತಿನ್ಬೇಕು. ಸೊ ತೋರಿಸ್ತೀನಿ ಇವತ್ತಿನ ಏನು ಅಂತ. ಪಾಪು ಬಂದು ಇದು ಟಿವಿ ನೋಡ್ತಾ ಇದ್ದಾಳೆ. ಹಾಯ್ ಮೇಡಮ್, ಮಗರಿ ಹಾಯ್. ಸೊ ಮಂಡಕ್ಕಿ ಮತ್ತೆ ಬೋಂಡ ತಿನ್ಬೇಕೀಗ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಇತ್ತು. ಸೊ ಅದಕ್ಕೆ ನಾನು ವ್ಲಾಗ್ ಮಾಡಿದೆ, ಬಟ್ ಅದನ್ನು ನೆನ್ನೆನೇ ಹೇಳೋಣ ಅಂದ್ಕೊಂಡೆ, ಹೇಳೋಕ್ಕಾಗಲಿಲ್ಲ. ಸೊ ಅದಕ್ಕೆ ಮತ್ತೆ ನಾನು ಇವತ್ತು ವ್ಲಾಗ್ನ ಕಂಟಿನ್ಯೂ ಮಾಡಿಕೊಂಡು ಕೊನೆಗೆ ಹೀಗೆ ಹೇಳೋಣ ಅಂತಿದ್ದೀನಿ. ಸೊ ಎಲ್ರಿಗೂ ಗೊತ್ತಿರುತ್ತೆ, ಈಗ ಮೈಸೂರಲ್ಲಿ ದಸರಾ, ನವರಾತ್ರಿ ಇದೆಲ್ಲ ಜೋರಾಗಿ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಸೊ ತುಂಬ ಜನಕ್ಕೂ ಗೊತ್ತಿರುತ್ತೆ, ಆಹಾರ ಮೇಳ ಆಗಿರ್ಬೋದು. ಸೊ ಎಲ್ಲನೂ ಅವರ ಡೆಕೋರೇಷನ್, ಅವ್ರದ್ದು ಅರೇಂಜ್ಮೆಂಟ್ಸ್, ಒಂದಲ್ಲ ಒಂದು ಆಕ್ಟಿವಿಟೀಸ್, ಸೊ ಎಲ್ಲನೂ ಕೂಡ ನಡೀತಾ ಇರುತ್ತೆ ಈ ಟೈಮಲ್ಲಿ. ಬಟ್ ಇದನ್ನ ನಾನು ಯಾಕಪ್ಪ ಹೇಳ್ತಾ ಇದ್ದೀನಿ ಅಂದರೆ, ಗೊತ್ತಿರುತ್ತೆ ನನ್ನ ರೆಗ್ಯುಲರ್ ವ್ಯೂಸ್ಗೆ ನಮ್ಮದು ಫುಡ್ ಸ್ಟಾಲ್ ಇದೆ, ಕೆಲವೊಂದು ಈವೆಂಟ್ಸ್ಗಳಿಗೆ, ಸೊ ಅಥವಾ ಅಪಾರ್ಟ್ಮೆಂಟ್ಸ್, ಈ ಥರ ಫಂಕ್ಷನ್ಸ್ಗಳಿಗೆ, ಕ್ಯಾಟ್ರಿಂಗ್ಗಳಿಗೆ ನಮ್ಮದು ದೋಸೆದು ಲೈವ್ ಕ್ಯಾಟ್ರಿಂಗ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಈ ಸಲ ಖುಷಿ ವಿಷಯ ಏನಪ್ಪಾ ಅಂದರೆ, ಮೈಸೂರು ದಸರಾ ಆಹಾರ ಮೇಳ 2024 ನಮ್ಮ ಸ್ಟಾಲ್ ಕೂಡ ಇದೆ. ಸೊ ಇದು ಒಂಥರ ಸ್ಪೆಷಲ್ ಮೂಮೆಂಟೇ, ಯಾಕಂದರೆ ಅಷ್ಟು ಈಸಿ ಅಲ್ಲ ಅಲ್ಲಿ ಸ್ಟಾಲ್ ಸಿಗೋದು. ಯಾರೋ ಹೋಗಿ ಅಲ್ಲಿ ಸುಮ್ಮನೆ ಸ್ಟಾಲ್ ಮಾಡ್ತೀನಿ, ನಾನು ಅಲ್ಲೊಂದು ಕೌಂಟ್ರ್ ಕೊಡಿ ಅಂತಂದ್ರೆ ಖಂಡಿತ ಕೊಡಲ್ಲ. ಅದಕ್ಕೆ ಅಂತ ಒಂದು ಪರ್ಟಿಕ್ಯುಲರ್ ಪ್ರೊಸೀಜರ್ ಇದೆ. ಬಿಕಾಸ್ ಗೊತ್ತಿರುತ್ತೆ, ಅದು ನ್ಯಾಷನಲ್ ಫೆಸ್ಟಿವಲ್. ಸೊ ಫಾರಿನಿಂದ ಎಲ್ಲ ಬರ್ತಾರೆ. ಆಮೇಲೆ ತುಂಬ ದೊಡ್ಡ ಈವೆಂಟ್ ಅದು ನಮ್ಮ ಕರ್ನಾಟಕದಲ್ಲಿ ನಡೆಯುವಂಥದ್ದು. ಸೊ ಅದಕ್ಕೆ ಕರ್ನಾಟಕದಲ್ಲಿ ಮೂಲೆಯಿಂದನೂ ನಮ್ಮ ಅಲ್ಲಿ ಅಪ್ರೋಚ್ಗಳು ಬರುತ್ತೆ. ಅಂದರೆ ಏನು ಅಪ್ಲಿಕೇಶನ್ಸ್ಗಳು ಹಾಕ್ತಾರೆ, 100 ಅಪ್ಲಿಕೇಶನ್ಸ್ಗಳಿರುತ್ತೆ. ಅದರಲ್ಲಿ ಎಲ್ಲ ಡೀಟೇಲ್ಸ್ಗಳನ್ನ, ಡಾಕ್ಯುಮೆಂಟ್ಸ್ಗಳನ್ನ, ಸೊ ಎವ್ರಿ ಸ್ಟೆಪ್ನ ಫಿಲ್ಟರ್ ಮಾಡ್ಕೊಂಡು ಕೊನೆಗೆ ಅವರು ಇಷ್ಟು ನಂಬರ್ ಆಫ್ ಸ್ಟಾಲ್ಸ್ ಅಂತ ಏನು ಅನ್ಕೊಂಡಿರ್ತಾರಲ್ಲ, ಸೊ ಅವರು ಯಾರು ಆರ್ಗನೈಸ್ ಮಾಡ್ತಿರ್ತಾರೆ, ಸೊ ಅಷ್ಟು ಮಾಡೋಕ್ಕೆ ಎವ್ರಿ ಸ್ಟೆಪ್ನ ಫಿಲ್ಟರ್ ಮಾಡ್ಕೊಂಡು ಕೊನೆಗೆ ಇಷ್ಟು ಸ್ಟಾಲ್ಸ್ ಅಂತ ಹೇಳಿ ಫಿಕ್ಸ್ ಮಾಡ್ತಾರೆ. ಒಂದು 15 days ಬ್ಯಾಕಿಂದಾನೇ ಇದೆಲ್ಲ ಪ್ರೊಸೀಜರ್ ನಡೀತಾ ಇತ್ತು. ಸೊ ಕೊನೆಗೆ ನಮಗೂ ಅಲ್ಲಿ ಅವಕಾಶ ಸಿಕ್ತು, ಎಲ್ಲ ಸ್ಟೆಪ್ಸಲ್ಲೂ ಇದಾಗಿ. ಸೊ ನಾವು ಕೂಡ ಅಲ್ಲಿ ಮಾಡೋಕ್ಕೆ ಸೆಲೆಕ್ಟ್ ಆಗಿದ್ದೀವಿ ಅಂದಾಗ ಅದು ಚಿಕ್ಕ ವಿಷಯ ಅಲ್ಲ, ತುಂಬ ದೊಡ್ಡ ವಿಷಯನೇ ಅದು. ಆ ಪ್ಲಾಟ್ಫಾರ್ಮ್ ಅಲ್ಲಿ ಅಥವಾ ಆ ಡಿಪಾರ್ಟ್ಮೆಂಟ್ ಬ್ಯಾಕ್ ಗ್ರೌಂಡ್ ಯಾರಿಗಾದ್ರೂ ಇದ್ರೆ ಅದ್ರದ್ದು ಏನ್ ಎಕ್ಸೈಟ್ಮೆಂಟ್, ಅದ್ರದ್ದು ಏನ್ ಖುಷಿ ಅಂತ ಗೊತ್ತಿರುತ್ತೆ. ಬಿಕಾಸ್ ಇಂಥ ದೊಡ್ಡ ಫಂಕ್ಷನ್ಸ್ಗಳಲ್ಲಿ ಸ್ಟಾಲ್ ಹಾಕೋದಿದೆಯಲ್ಲ, ಇದು ಖಂಡಿತ ಸಾಮಾನ್ಯ ವಿಷಯ ಅಲ್ಲ. ತುಂಬಾ ಹಾರ್ಡ್ ವರ್ಕು ಇದೆ ಬ್ಯಾಕ್ ಸೈಡ್ ಇದಕ್ಕೆ. ಸೊ ಇದ್ರಲ್ಲಿ ನನ್ನ ತಮ್ಮ ಮತ್ತೆ ನಮ್ಮ ಅಪ್ಪಾಜಿ ಇಬ್ರಿಗೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಅದ್ರಲ್ಲಿ ಎಸ್ಪೆಷಲಿ ನನ್ನ ತಮ್ಮ ಸೊ ತುಂಬಾ ಟ್ರೈ ಮಾಡಿದ್ದಾನೆ. ಅದು ಎಷ್ಟು ಸಲ ಮೈಸೂರಿಗೆ ಹೋಗಿ ಬಂದಿದ್ದಾನೋ ಈ ವಿಷಯಕ್ಕೆ ಗೊತ್ತಿಲ್ಲ. ಸೊ ಅದೇನೇನು ಪ್ರೊಸೀಜರ್ ಇದೆಯೋ ಎಲ್ಲ ಮುಗಿಸ್ಕೊಂಡು ಕೊನೆಗೆ ಇನ್ನು ಒಂದು ಏನು ಈವೆಂಟ್ ಸ್ಟಾರ್ಟ್ ಆಗುತ್ತೆ, ಒಂದು 2-3 days ಬ್ಯಾಕ್ ನಮಗೆ ಲಿಸ್ಟ್ ಬರುತ್ತೆ.
ಸೊ ಅದೊಂದು ಗ್ರೂಪ್ ಮಾಡ್ಕೊಂಡಿರ್ತಾರೆ. ಅದರಲ್ಲಿ ಇಷ್ಟು ಅಪ್ಲಿಕೇಶನ್ ಅಲ್ಲಿ ಫಿಲ್ಟರ್ ಮಾಡಿ ಕೊನೆಗೆ ಒಂದು ಇದು ರಿಸಲ್ಟ್ ಬರುತ್ತಲ್ಲ ಆ ತರ ಒಂದು ಲಿಸ್ಟ್ ಬರುತ್ತೆ. ಸೊ ಅದರಲ್ಲಿ ಹುಡುಕಿದ್ರೆ ನಮ್ಮ ಹೆಸರು, ನಮ್ಮ ಸ್ಟಾಲ್ ನೇಮ್ ಎಲ್ಲ ಇರುತ್ತೆ. ಸೊ ಫೈನಲಿ ಈ ಸಲ ಸೆಲೆಕ್ಟ್ ಆಗಿ ನಮ್ಮ ಸ್ಟಾಲ್ ಕೂಡ ಇದೆ. ಸೊ ತುಂಬಾ ಖುಷಿ ವಿಷಯ. ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡ, ಮತ್ತೆ ಏನೇನು ಕೆಲವೊಂದು ಡೀಟೇಲ್ಸ್ನು ಕೂಡ ಹೇಳೋಣ ಅನ್ಕೊಂಡೆ. ಸೊ ದಟ್ ಯಾರಾದ್ರೂ ಈ ಸಲ ಮೈಸೂರಿಗೆ ಹೋಗ್ತಾ ಇದ್ರೆ ನಿಮ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಆಹಾರ ಮೇಳ 2024 ಎವ್ರಿ ಇಯರ್ ಅಂತೂ ಆರ್ಗನೈಸ್ ಮಾಡ್ತಾರೆ. ಈ ಸಲ ಮೈಸೂರು ಮಹಾರಾಜ ಕ್ರೀಡಾಂಗಣ ಅಂದ್ರೆ ಮೈಸೂರು ಮಹಾರಾಜ ಕಾಲೇಜ್ ಗ್ರೌಂಡ್ ಅಲ್ಲಿ ಈ ಸಲ ಆರ್ಗನೈಸ್ ಮಾಡಿರೋದು. 180+ ಫುಡ್ ಸ್ಟಾಲ್ಸ್ ಇದೆ ಅಲ್ಲಿ. ಕಂಪ್ಲೀಟ್ ಬಂದ್ಬಿಟ್ಟು ಬೇರೆ ಏನೂ ಇಲ್ಲ, ನಿಮ್ದು ಶಾಪಿಂಗ್ ಗೀಪಿಂಗ್ ಏನಿರಲ್ಲ, ಕಂಪ್ಲೀಟ್ ಫುಡ್ ಸ್ಟಾಲ್. ಅಂದ್ರೆ ಯಾವುದು ತಿಂಡಿ ಸಿಗಲ್ಲ ಅಂತ ಇರಲ್ಲ, ನೀವೇ ಲೆಕ್ಕ ಹಾಕೊಳ್ಳಿ. 180+ ಸ್ಟಾಲ್ಸ್ ಇದೆ ಅಂದ್ರೆ ಯಾವ್ಯಾವ ಐಟಮ್ ಎಲ್ಲ ಸಿಗ್ಬೋದು ಅಂತ. ಅದರಲ್ಲಿ 50+ ಏನೋ ನಾನ್ ವೆಜ್ ಕೊಟ್ಟಿರ್ತಾರೆ, ಇನ್ನು 130+ ಏನೋ ವೆಜ್ಗೆ ಅಂತಾನೆ ಸಪರೇಟ್ ಮಾಡ್ಕೊಂಡಿದ್ದಾರೆ. ಬಟ್ ಎಲ್ಲ ಆಲ್ಮೋಸ್ಟ್ ಗ್ರೌಂಡ್ ಅಲ್ಲಿ ಸಿಗುತ್ತೆ. ಬಟ್ ನಾನ್ ವೆಜ್ ಸಪರೇಟ್, ವೆಜ್ ಸಪರೇಟ್ ಅನ್ನೋದಿದೆ. ಸೊ ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಗ್ಗೆ 11 ಇಂದ ನೈಟ್ 11 o'clock ವರೆಗೂ ಇರುತ್ತೆ. ಸೊ ಡೇಟ್ ಬಂದ್ಬಿಟ್ಟು October 3 ಇಂದ October 8 ವರ್ಗು ಈ ಪ್ರೋಗ್ರಾಮ್ ನಡೆಯುತ್ತೆ. ಹಬ್ಬ ಇರೋದು 11 and 12. ಸೊ 11-12 ಅಷ್ಟೊತ್ತಿಗೆ ಅಲ್ಲೆಲ್ಲ ಕ್ಲಿಯರ್ ಮಾಡ್ತಾರೆ ಅಂತ ಹೇಳಿದಾರಂತೆ. ಮೇ ಬಿ ಇದು October 10th ವರ್ಗು ಕೂಡ ಎಕ್ಸ್ಟೆಂಡ್ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಸೊ 8th ವರ್ಗು ಮಾತ್ರ ಕನ್ಫರ್ಮ್. ನೀವ್ ಯಾರಾದ್ರೂ ಪ್ಲಾನ್ ಮಾಡಿದ್ರೆ ವೀಕೆಂಡ್ ಅಲ್ಲಿ ಹೋಗ್ಬೇಕು ಅನ್ಕೊಂಡಿದ್ರೆ ಸೊ ಆರಾಮಾಗಿ ಹೋಗ್ಬೋದು. ಒಂಥರ ನೈಟ್ ಔಟ್ ತರನು ನೀವು ಆರಾಮಾಗಿ ಪ್ಲಾನ್ ಮಾಡ್ಕೋಬಹುದು. ಬಿಕಾಸ್ ಬೆಂಗಳೂರಿಂದ ತುಂಬಾ ಜನ ಈ ತರ ನೈಟ್ ಔಟ್ಸ್ ಗಳು ಹೋಗ್ತಾರೆ. ಯಾಕಂದ್ರೆ ಲೈಟಿಂಗ್ಸ್ ನೋಡಕ್ಕೆ ಅಂತಾನೆ ಅರ್ಧ ಜನ ಹೋಗ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ನೀವು ಈ ತರ ಇಲ್ಲೆಲ್ಲ ಫುಡ್ಸ್ನೆಲ್ಲ ನೀವು ಆರಾಮಾಗಿ ಎಕ್ಸ್ಪ್ಲೋರ್ ಮಾಡ್ಕೊಂಡು, ಕೆಲವರೆಲ್ಲ ಫುಡೀಸ್ಗಳಿರ್ತಾರೆ. ಸೊ ಅಂತ ಟೈಮಲ್ಲಿ ಮೈಸೂರ್ಗೂ ನೀವು ಆರಾಮಾಗಿ ಹಬ್ಬದ ಟೈಮಲ್ಲಿ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಎಲ್ಲ ನೋಡ್ಬೇಕು, ದೇವಸ್ಥಾನ, ಝೂ ಎಲ್ಲಾನು ಮಾಡ್ಕೋಬೇಕು ಅಂದ್ರೆ ಇದನ್ನು ಒಂದು ನೀವು ಸ್ಲಾಟ್ನ ಫುಡ್ ಸ್ಟಾಲ್ಸ್ಗೆ ಅಂತ ಅಂದ್ರೆ ನೀವೇನಾದ್ರೂ ಫುಡಿ ಆಗಿದ್ದು ಅಥವಾ ಅದೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು ಅಂತಿದ್ರೆ ಸೊ ಅಲ್ಲೇ ನಿಯರ್ ಬೈ ಇದೆ. ನೀವು ಇದನ್ನು ಕೂಡ ಎಕ್ಸ್ಪ್ಲೋರ್ ಮಾಡ್ಕೊಂಡು ಆರಾಮಾಗಿ ನೈಟ್ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ಸೊ ನಿಮ್ಮ ಟ್ರಿಪ್ನ ಚೆನ್ನಾಗಿ ಮಾಡ್ಕೊಂಡು ಬರ್ಬೋದು. ಸೊ ಹೋದ್ರೆ ಖಂಡಿತ ನಮ್ಮ ಸ್ಟಾಲ್ನ ಮಿಸ್ ಮಾಡಬೇಡಿ. ನಾನು ಫೋಟೋ ವಿಡಿಯೋ ಎಲ್ಲಾನು ಅಪ್ಲೋಡ್ ಮಾಡ್ತೀನಿ. ನಾವು ಹೋಗ್ಬೇಕು, ಇಲ್ಲ ಅಂದ್ರೆ ನನ್ನ ತಮ್ಮ ಅಂತೂ ಬಿಡಲ್ಲ. ಬಿಕಾಸ್ ಅವನು ಇಲ್ಲೇ ಬೆಂಗಳೂರಲ್ಲೇ ಕೆಲವೊಂದು ಸ್ಪೆಷಲ್ ಇವೆಂಟ್ಸ್ ಗಳು ಮಾಡ್ತಾ ಇದ್ರೆ ಬಿಡಲ್ಲ. ಅವನಿಗೇನೋ ಖುಷಿ, ನಾವೆಲ್ಲ ಹೋದ್ರೆ ನೋಡಿದ್ರೆ ಖುಷಿ ಪಡ್ತಾನೆ. ಸೊ ಇಲ್ಲಿದ್ರೆ ಬಿಡಲ್ಲ, ಅದ್ರಲ್ಲೂ ಮೈಸೂರಲ್ಲಿ ಮಾಡ್ತಾ ಇದ್ದಾನೆ. ಸೊ ಅವನಂತೂ ಬಟ್ ಒಂದು 2-3 days ಆಗ್ಲಿ, ಇಲ್ಲ ಸೆಟ್ರೇಟ್ ಆಗ್ಲಿ, ಆಮೇಲೆ ನೀವು ಬನ್ನಿ ಅಂತಾನೆ ಹೇಳಿದಾನೆ. ಬಿಕಾಸ್ ಅಲ್ಲಿ ಅಷ್ಟು ದಿನ ಇರೋದು, ರೂಮ್ಸ್ ಎಲ್ಲ ಆಲ್ರೆಡಿ ಬುಕ್ಕಿಂಗ್ ಎಲ್ಲ ಆಗಿದೆ. ಆದ್ರೂ ಹೋಗ್ಬೇಕು. ಬಟ್ ಯಾವಾಗ ಹೋಗ್ತೀವಿ ಅನ್ನೋದು ಕನ್ಫರ್ಮ್ ಇಲ್ಲ. ಹೋಗ್ತೀವಿ, ಬಟ್ ಹೋಗೋದು ಲೇಟ್ ಕೂಡ ಆಗ್ಬೋದು. ನಾನು ಹೋಗಿ ಶೂಟ್ ಮಾಡ್ಕೊಂಡು ಅಪ್ಲೋಡ್ ಮಾಡೋದು ಎಲ್ಲ ಲೇಟ್ ಆಗುತ್ತೆ. ಸೊ ಅಷ್ಟರೊಳಗಡೆ ಮುಂಚೆನೆ ಹೇಳಿದ್ರೆ ನಿಮ್ಗೆ ಯಾರಿಗಾದ್ರೂ ಹೋಗೋರ್ಗೆ ಈಸಿ ಆಗ್ಬೋದು. ಸೊ ನಿಮ್ಗೂ ಕೆಲವೊಂದು ಇನ್ಫಾರ್ಮೇಶನ್ ಸಿಕ್ಕಂಗೆ ಆಗುತ್ತೆ, ಪ್ಲಸ್ ನಮ್ದು ಒಂದು ಖುಷಿ ವಿಷಯ ಶೇರ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಫಸ್ಟೇ ಹೇಳ್ತಾ ಇದ್ದೀನಿ. ಸೊ ಅದಕ್ಕೆ ಈಗ್ಲೇನೆ ಎಲ್ಲ ಫೋಟೋಸು ವಿಡಿಯೋಸು ಎಲ್ಲಾನು ಕೂಡ ತರಿಸ್ಕೊಂಡು ನಾನು ನಿಮ್ಗೆ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ. ಸೊ ಯಾರೆಲ್ಲ ಹೋಗ್ಬೇಕು ಅಂತಿದ್ರೆ ಆರಾಮಾಗಿ ಹೋಗ್ಬಿಟ್ಟು ಬನ್ನಿ. ಸೊ ನಾನು ಕೂಡ ಹೋದಾಗ ಕಂಪ್ಲೀಟ್ ಹೇಗಿದೆ ಏನು ಎತ್ತ, ಬಿಕಾಸ್ ಅವ್ರು ತುಂಬಾ ಬಿಸಿ ಇದ್ದಾರೆ. ನಾನು ಹೇಳ್ತಾನೆ ಇದೀನಿ ಅವ್ನಿಗೆ, ಇನ್ನು ನೀಟಾಗಿ ವಿಡಿಯೋ ಕಳ್ಸು, ನೀಟಾಗಿ ಬರ್ತೀಯಲ್ಲ ಮಾಡ್ಕೊ, ನನ್ನ ತಲೆ ತಿನ್ಬೇಡ ಅಂತ ಹೇಳ್ತಾ ಇದ್ದಾನೆ. ಬಿಕಾಸ್ ತುಂಬಾ ಬಿಸಿ ಇದ್ದಾನೆ. ಅಪ್ಪಾಜಿ ಆಗಿರ್ಬೋದು, ನನ್ನ ತಮ್ಮ ಆಗಿರ್ಬೋದು, ಇಬ್ರು ಫುಲ್ ಬಿಸಿ ಇದಾರೆ ಅಲ್ಲಿ. ಸೊ ಅವ್ರು ಇನ್ನೂ ನನಗೆ ಟಾರ್ಚರ್ ಕೊಡೋಕೆ ಇಷ್ಟ ಇಲ್ಲ. ಸೊ ಅವ್ರಿಗೆ ಎಷ್ಟು ಕಳ್ಸಿದಾರೋ ಅಷ್ಟು ನಾನು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಸೊ ತುಂಬಾ ಜನಕ್ಕೆ ಗೊತ್ತಿರುತ್ತೆ, ಹೋಗ್ತಾ ಇರ್ತಾರೆ. ಈ ಸಲನೂ ಕೂಡ ನಡೀತಾ ಇದೆ. ಸೊ ಹೋಗಿ ನೋಡಂಗಿದ್ರೆ ಆರಾಮಾಗಿ ಹೋಗಿ ನೋಡ್ಕೊಂಡು ಬನ್ನಿ. ಸೊ ಕೆಲವೊಂದು ಆಕ್ಟಿವಿಟೀಸ್ಗಳನ್ನ ಕೂಡ ಅರೇಂಜ್ ಮಾಡಿದಾರಂತೆ ಈ ಸಲ. ಸೊ ಅಲ್ಲಿ ಹೋದ್ರೆ ಇನ್ನು ಡೀಟೇಲ್ ಆಗಿ ಗೊತ್ತಾಗತ್ತೆ. ಸೊ ನೀವು ಹೋಗಂಗಿದ್ರೆ ಹೋಗ್ಬೋದು. ನಾನು ಹೋದಾಗ ಅದ್ರ ಕಂಪ್ಲೀಟ್ ವಿಡಿಯೋ ಮಾಡ್ತೀನಿ.
ಹೋಪ್ ನಿಮಗೆ ವಿಡಿಯೋಯಿಂದ ಕೆಲವೊಂದು ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಸೊ ಹಾಗಾಗಿ ಈಗ ಹೇಳೋಣ ಅಂತ ಹೇಳ್ಬಿಟ್ಟು ವ್ಲಾಗ್ ಮಾಡಿದೆ. ಸೊ ದ್ಯಾಟ್ಸ್ ಇಟ್ ಫಾರ್ ದ ವಿಡಿಯೋ ಗೈಸ್. ಮತ್ತೆ ಯಾವ ವಿಡಿಯೋ ಬರುತ್ತೆ ಗೊತ್ತಿಲ್ಲ. ಸೊ ಹೋಗೋದು ಬರುತ್ತೋ ಅಥವಾ ಬೇರೆ ವ್ಲಾಗ್ ಬರುತ್ತೋ ಗೊತ್ತಿಲ್ಲ. ಬಟ್ ಹೋಗೋದಂತೂ ಅಲ್ಲಿಂದ ಏನು ಎತ್ತ ಎಲ್ಲನೂ ಕೂಡ ನಾನು ವಿಡಿಯೋ ಮಾಡ್ತೀನಿ. ಸೊ ದ್ಯಾಟ್ಸ್ ಇಟ್ ಫಾರ್ ದ ವಿಡಿಯೋ ಗೈಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಲವ್ ಯು ಆಲ್. ಟೇಕ್ ಕೇರ್. ಬಾಯ್.